ಹೊಸಕೋಟೆ ತಾಲೂಕಿನ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಯಾಗಿ ಈ ರೀತಿಯಾಗಿ ಸುಮಾರು 140 ಗರ್ಭಿಣಿಯರನ್ನ ಒಂದೇ ವೇದಿಕೆ ಅಡಿಯಲ್ಲಿ ತಂದು ಅವರಿಗೆ ಗೌರವ ಕೊಟ್ಟು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಎಲ್ಲಾದ್ರೂ ಆಗಿದೆ ಅಂತಂದ್ರೆ ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗಾಗಿದೆ ಅಂತೇಳಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರೆಲ್ಲರಿಗೂ ಕೂಡ ಯಾಕೆ ಈ ರೀತಿಯಾದಂಥ ಕಾರ್ಯಕ್ರಮನ ಮಾಡ್ತೀವಿ, ವಿಶೇಷವಾಗಿ ಯಾಕೆ ಅವ್ರನ್ನ ಕರಿತೀವಿ, ಸನ್ಮಾನ ಮಾಡ್ತೀವಿ ಅಂತಂದ್ರೆ ಮಾನವನಿವತ್ತು ಸುಮಾರು ಒಂದು 30-40 ಸಾವಿರ ಮಾನವನ ಇತಿಹಾಸದಲ್ಲಿ ಏನೇನೋ ಸೃಷ್ಟಿ ಮಾಡಿದ್ವಿ. ಈಜಿಪ್ಟಲ್ಲಿ ಪಿರಮಿಡ್ ಮಾಡಿದ್ವಂತೆ, ಭಾರತದಲ್ಲಿ ತಾಜ್ ಮಹಲ್ ಕಟ್ಟಿದ್ವಂತೆ, ದೇವಾಲಯಗಳನ್ನ ಮಾಡಿದ್ವಂತೆ. ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ರೆ ಕಾರುಗಳನ್ನ, ಬಿಲ್ಡಿಂಗ್ಗಳನ್ನ, ಮೊಬೈಲ್ ಫೋನ್ಗಳನ್ನ, ನೂರಾರು ಆವಿಷ್ಕಾರಗಳನ್ನ ಮಾನವನು ಮಾಡಿದ್ರು ಕೂಡ ಜನ್ಮ ಕೊಡುವಂತ ಒಂದು ಶಕ್ತಿ, ಜೀವ ಕೊಡುವಂತ ಒಂದು ಶಕ್ತಿ ಇಬ್ಬರಿಗೆ ಇರೋದು ದೇವಲೋಕದಲ್ಲಿರುವಂತ ಒಂದು ದೇವರಲ್ಲಿ ದೇವ್ರಿಗೆ ಬಿಟ್ರೆ ಭೂಲೋಕದಲ್ಲಿರ್ತಕ್ಕಂಥ ದೇವರಂತಂದ್ರೆ ತಾಯಂದ್ರಿಗೆ ಆ ದೇವರಿಗೆ ಇಬ್ಬರಿಗೆ ಆ ಜೀವ ಕೊಡುವಂತ ಒಂದು ಶಕ್ತಿ ಕೊಟ್ರೆ ಬೇರೆ ಯಾರಿಗೂ ಕೂಡ ಆ ಶಕ್ತಿ ದೇವರು ಕೊಟ್ಟಿಲ್ಲ. ಅದರಿಂದ ಆ ಶಕ್ತಿನ ಹೊಂದಿಕೊಂಡಿರ್ತಕ್ಕಂಥ ಎಲ್ಲ ತಾಯಂದ್ರನ್ನ ನಾವು ಇವತ್ತು ಕರೆದು ಅವರು ಗೌರವ ಕೊಟ್ಟು ಸನ್ಮಾನ ಕೊಟ್ಟು ನಾವರೆಲ್ಲರಿಗೂ ಕೂಡ ಒಂದು ಶಕ್ತಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ಸಂದೇಶನ ಸಾರಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬಂದಿದ್ದೀವಿ. ಬಂಧುಗಳೇ, ಇವತ್ತೇನು ನಮ್ಮ ಭಾರತದ ಸಂಸ್ಕೃತಿನ ನಾವು ನೋಡಿದ್ರೆ, ಭಾರತ ಸಂಸ್ಕೃತಿಯಲ್ಲಿ ಯಾವತ್ತೂ ಕೂಡ ನಾವು ಮಹಿಳೆಯರಿಗೆ ಆದ್ಯತೆ ಕೊಟ್ಟಂತ ಒಂದು ಸಮಾಜ. ನೀವೇನೇ ದೇವರುಗಳನ್ನ ನೋಡಿ, ಪಾರ್ವತಿ ಪರಮೇಶ್ವರ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪಾರ್ವತಿಯ ಹೆಸರನ್ನೇ ಮಂದಿ ಹೇಳ್ತಾರೆ. ಲಕ್ಷ್ಮೀ ನಾರಾಯಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಲಕ್ಷ್ಮಿ ಹೆಸರನ್ನ ಫಸ್ಟ್ ಹೇಳಿ ಆಮೇಲೆ ನಾರಾಯಣ ಹೆಸರು ಹೇಳತಕ್ಕಂಥದ್ದು. ಆ ರೀತಿಯಲ್ಲಿ ಹೆಣ್ಮಕ್ಳಿಗೆ ಆದ್ಯತೆ ಕೊಟ್ಕೊಂಡು ಬಂದಿರತಕ್ಕಂಥ ಒಂದು ಏನು ಸಂಸ್ಕೃತಿ ಸಮಾಜ ನಮಗಿದೆ, ಅದರ ಒಂದು ನಿಟ್ಟಿನಲ್ಲಿ ಹೆಣ್ಮಕ್ಳು ಯಾರೆಲ್ಲರೂ ಕೂಡ ಗರ್ಭಿಣಿಯರಾಗ್ತಾರೆ. ಅವರೆಲ್ಲರಿಗೂ ನಾವೇನು ನೋಡಿದ್ವಿ ಅಂತಂದ್ರೆ ಅವರವರ ಮನೆಗಳ ಮಟ್ಟದಲ್ಲಿ ಅವರವರ ತಂದೆ ತಾಯಿಗಳಾಗಿರ್ಬೋದು, ಅತ್ತೆಯಂದ್ರಾಗಿರ್ಬೋದು, ಮಾವಂದ್ರಾಗಿರ್ಬೋದು, ಗಂಡಂದ್ರಾಗಿರ್ಬೋದು, ಅವರ ಒಂದು ಮನೆ ಮಟ್ಟದಲ್ಲಿ ಈ ರೀತಿಯಾದಂಥ ಒಂದು ಶ್ರೀಮಂತ ಕಾರ್ಯಕ್ರಮ ಮಾಡಿ ಆ ಒಂದು ತಾಯಂದ್ರಿಗೆ ಒಂದು ಶ್ರೇಯಾನ ಒಳ್ಳೆಯದಾಗಿ ಹಿತ ಬರಲಿ ಅಂತೇಳಿ ಕಾರ್ಯಕ್ರಮನ ಸಹಜವಾಗಿ ಮಾಡ್ತೀವಿ. ಅಂದರೆ ಇವತ್ತು ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಮಗು ಕೂಡ ನಮ್ಮನೆ ಹೆಣ್ಮಗು, ಬೇರೆಯವ್ರ ಮಗು, ಆ ಹೆಣ್ಮಗು, ಈ ಜಾತಿ, ಆ ಜಾತಿ, ಆ ವರ್ಗ, ಈ ವರ್ಗ, ಸಾಹುಕಾರು, ಬಡವರು ಅಂತೇಳಿ ಯಾವುದೇ ಒಂದು ಭೇದ ಭಾವ ಮಾಡದೆ, ಯಾವುದೇ ಒಂದು ತಾರತಮ್ಯ ಮಾಡದೆ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲರೂ ಕೂಡ ಹೆಣ್ಮಕ್ಳು ಅಂತೇಳಿ ತೀರ್ಮಾನ ಮಾಡಿ ಈ ಶ್ರೀಮಂತ ಕಾರ್ಯಕ್ರಮನ ಒಂದು ಪಂಚಾಯಿತಿ ಮಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ತಾಲೂಕು ಆಡಳಿತಕ್ಕೆ ಮತ್ತೆ ವಿಶೇಷವಾಗಿ ನಮ್ಮ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸಬೇಕಾಗ್ತದೆ. ಯಾಕಂತಂದ್ರೆ ಅವರೇನೋ ಒಂದು ಕಾರ್ಯಕ್ರಮ ಮಾಡಿ ಅಂತೇಳಿ, ಆದ್ರೆ ಅವರೆಲ್ಲರೂ ಇಟ್ಕೊಂಡು ಸಾಯಂಕಾಲ ಬೇಡ ಪಾಪ ಬೆಳಿಗ್ಗೆ ರೆಡಿ ಆಗಿರ್ತಾರೆ, ಫ್ರೆಶ್ ಆಗಿರ್ತಾರೆ, ಸ್ನಾನ ಮಾಡ್ಕೊಂಡಿರ್ತಾರೆ, ರೆಡಿ ಆಗಿರ್ತಾರೆ. ಫ್ರೆಶ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಬಂದು ಕಾರ್ಯಕ್ರಮದಲ್ಲಿ ನೋಡಿದ್ರೆ ಹೆಣ್ಮಕ್ಳು ಕೂಡ ಕಳೆ ಆಗಿರ್ತಾರೆ ಅಂತೇಳಿ ವೇದಿಕೆಯಿಂದ ನೋಡಿದ್ರೆ ನಿಜವಾಗ್ಲೂ ವೇದಿಕೆ ಮೇಲಿಗಿಂತ ಬೇಜಾರು ಮಾಡ್ಕೊಂಡ್ಬಿಡಿ ಕಳೆ ಕಾಣಿಸ್ತಾರೆ. ಕಳೆ ಎಲ್ಲಿದೆ ಅಂತಂದ್ರೆ ನಮ್ಮ ಮುಂದೆ ಕಳೆ ಇದೆ. ಸಾಮಾನ್ಯವಾಗಿ ನಾವು ಕಾರ್ಯಕ್ರಮಗಳು ಮಾಡಿದ್ರೆ 90 ಭಾಗ ಗಂಡಸರು ಇರ್ತಾರೆ, ಎಲ್ಲೋ 10 ಭಾಗ ಹೆಂಗಸರಿರ್ತಾರೆ. ಆದರೆ ಈ ಬಾರಿ ಕಾರ್ಯಕ್ರಮ ಮಾಡಿದಾಗ 90 ಭಾಗ ಹೆಣ್ಮಕ್ಳು, 10 ಭಾಗ ಗಂಡಸರಿರೋದ್ರಿಂದ ವಿಶೇಷವಾದಂಥ ಕಳೆ ಈ ಕಾರ್ಯಕ್ರಮದಲ್ಲಿ ಕಾಣ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡ್ತಾ ಇರ್ತೀವಿ. ಸಹಜವಾಗಿ ನಾವು ನೋಡ್ತೀವಿ ಅಭಿವೃದ್ಧಿ ಅಂತಂದ್ರೆ ರಸ್ತೆ ಹಾಕಂಥದ್ದು, ಚರಂಡಿ ಹಾಕಂಥದ್ದು, ಮೋರಿ ಮಾಡೋಂಥದ್ದು, ಹೈಮಾಸ್ಟ್ ಲೈಟ್ ಹಾಕಂಥದ್ದು, ಇವೆಲ್ಲವೂ ಕೂಡ ನಾವು ಅಭಿವೃದ್ಧಿ ಕಾಮಗಾರಿಗಳು ಅನ್ಕೊತೀವಿ. ಆದರೆ ಈ ರೀತಿಯಾಗಿ ಮುಂದಿನ ಸಂತತಿ ಸಹಜವಾಗಿ ಅನ್ಕೋತೀವಿ, ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಅಂತೇಳಿ. ಇವತ್ತು ಆ ಮಕ್ಕಳಿಗೆ ಜನ್ಮ ಕೊಡುವಂಥ ಶಕ್ತಿನೂ ಕೂಡ ನಮ್ಮ ತಾಯಂದರಿಗೆ ತಂಗಿರ್ತಕ್ಕಂಥದ್ದು, ಜೀವ ಕೊಡುವಂಥ ಶಕ್ತಿ ಕೂಡ ಯಾರಿಗಿರೋದು ಅಂದರೆ ತಂಗಿರ್ತಕ್ಕಂಥದ್ದು. ನಾವು ಈ ಕಾರ್ಯಕ್ರಮನ ಮಾಡಿ
ಯಾಕೆ ತಮ್ಮನ್ನೆಲ್ಲ ಗೌರವಿಸಬೇಕು ಅಂತಂದ್ರೆ, ಒಂದು ಮರವಾಗಿ ಹೆಮ್ಮರವಾಗಿ ಬೆಳಿಬೇಕು ಅಂತಂದ್ರೆ ಅದು ಯಾವ ತರ ಅಂತಂದ್ರೆ ಬೀಜದಿಂದ ಪ್ರಾರಂಭ ಆಗೋದು. ಆ ಬೀಜದಿಂದ ಪ್ರಾರಂಭ ಆಗಿ ಪೈರಾಗಿ ಸಸಿಯಾಗಿ ಬೆಳೆದು ಹೆಮ್ಮರವಾಗಿ ಆಗ್ಬೇಕು ಅಂತಂದ್ರೆ ಅದನ್ನ ಚಿಕ್ಕ ವಯಸ್ಸಿನಲ್ಲೇ ಕೂಡ ನಾವು ಚೆನ್ನಾಗಿ ನೋಡ್ಕೊ ಬರ್ಬೇಕು ಅಂತಂದ್ರೆ ಗರ್ಭದಲ್ಲಿ 9 ತಿಂಗಳು ತಾವು ಆ ಮಗುನ ಯಾಕೆ ಸಾಕ್ತಿರೋ, ಗರ್ಭದಲ್ಲಿ 9 ತಿಂಗಳು ನೀವು ಯಾವ ತರ ಪೌಷ್ಟಿಕಾಂಶವಾದಂಥ ಆಹಾರನ ಕೊಡ್ತೀರೋ, ಗರ್ಭದಲ್ಲಿ 9 ತಿಂಗಳು. ಇವತ್ತು ದಿವ್ಯಾ ಆಲೂರು ಮೇಡಮ್ ಅವ್ರು ಹೇಳ್ತಾ ಇದ್ರು ಮೊಬೈಲ್ಗಳನ್ನ ನೋಡಬೇಡಿ ಅಂತಂದ್ರೆ ವೈಜ್ಞಾನಿಕವಾಗಿ ನನಗೆ ಗೊತ್ತಿಲ್ಲ. ಮೊಬೈಲ್ ಸಿಗ್ನಲಿಂದ ಏನಾದರೂ ಆಗುತ್ತೋ, ಮೊಬೈಲ್ ಟವರಿಂದ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಆ ಮೊಬೈಲ್ ನೋಡೋವಾಗ ಅದರಲ್ಲಿ ಯಾವುದೋ ನಮಗೆ ಬೇಜಾರಾದಂಥ ಒಂದು ಚಿತ್ರ ನೋಡಿದ್ರೆ, ಬೇಜಾರಾದಂಥ ಅಂಶ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ.